ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಮತ್ತು TIT ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಆದರೆ ನಾವು ಈ ಹಿಂದಿನ ವಿಡಿಯೋದಲ್ಲಿ 20 ಪ್ರಶ್ನೆಗಳಿಗೆ ಮತ್ತು ಅದಕ್ಕೆ ಉತ್ತರ ಸಹಿತವಾಗಿ ವಿವರಣೆ ನೀಡಿದ್ದೇನೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕ್ವಶನ್ ನಂಬರ್ 21 ನೋಡೋಣ. ಹಾಗಾದರೆ ಇಲ್ಲಿ ನೋಡ್ಬೋದು ಕ್ವಶನ್ ಏನಿದೆ, ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಅಂದರೆ ಪುನರಾವರ್ತನೆ ಎಂಬ ಬೋಧನೆ ಹಂತ ಐತಲ್ಲ, ಆ ಹಂತದಲ್ಲಿ ಈ ಕೆಳಗಿನ ಕಲಿಕೆಯ ನಿಯಮ, ಈ 4 ನಿಯಮಗಳು, ಈ ನಿಯಮದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ನೀಡುತ್ತಿದೆ ಅಂತ ಒಂದು ಏನಿದೆ ಪ್ರಶ್ನೆ ಇದೆ. ಹಾಗಾದರೆ ನಾವು ಯಾವುದು ನೋಡೋಣ? ಆಪ್ಷನ್ ಸಿದ್ಧತಾ ಅಂತ ನಿಯಮ ಅಂತ ಇದೆ, ಆಪ್ಷನ್ ಬಿ ಪರಿಣಾಮ ನಿಯಮ ಅಂತ ಇದೆ, ಆಪ್ಷನ್ ಸಿ ಉಪಯೋಗಿಸುವ ನಿಯಮ, ಆಪ್ಷನ್ ಡಿ ಉಪಯೋಗಿಸದ ನಿಯಮ ಅಂತ ಎಷ್ಟದವು 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರ ಏನಪ್ಪ ಅಂತ ಅಂದರೆ ಯಾವ್ದಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ನಾವು ಸಿ ಅಂತ ಹೇಳ್ಬೋದು. ಅದು ಉಪಯೋಗಿಸುವ ನಿಯಮ, ಇದು ಸರಿಯಾದ ಉತ್ತರ. ಯಾಕಂದರೆ ಪುನರಾವರ್ತನೆ ಎಂಬ ಬೋಧನೆ ಹಂತದಲ್ಲಿ ಪ್ರಮುಖವಾಗಿ ಯಾವ ನಿಯಮ ಅಂದರೆ ಉಪಯೋಗಿಸುವ ನಿಯಮ ಐತಲ್ಲ, ಅದು ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಹಾಗಾದರೆ ನಾವು 22ನೇ ಪ್ರಶ್ನೆ ನೋಡುವುದಾದರೆ, ತಾರುಣ್ಯ ವ್ಯವಸ್ಥೆಗೆ ಸಂಬಂಧಿಸಿದ ಪ್ರಮುಖವಾಗಿ ಲಕ್ಷಣ ಯಾವುದು? ಇಲ್ಲಿ 4 ಆಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ತಾರುಣ್ಯ ವ್ಯವಸ್ಥೆಗೆ ಸಂಬಂಧಿಸಿದಲ್ಲಿ ಆ ವಯಸ್ಸಿನಲ್ಲಿ ಈ 4ರಲ್ಲಿ ಪ್ರಮುಖವಾಗಿ ಕೊಡ್ತಕ್ಕಂಥದ್ದು ಅಂದರೆ ಆ ಹಂತದಲ್ಲಿ ಈ 4ರಲ್ಲಿ ಯಾವುದು ಅತಿ ಹತ್ತಿರವಾಗಿರ್ತದೆ ಅಂತ ಇದು ಪ್ರಶ್ನೆ. ಹಾಗಾದರೆ ನೋಡೋಣ. ಆಪ್ಷನ್ ಎ ವೇಗದ ಭೌತಿಕ ಬೆಳವಣಿಗೆ ಅಂತ ಐತಿ, ಆಪ್ಷನ್ ಬಿ ಕಡಿಮೆ ಭಾವನಾತ್ಮಕತೆ ಅಂತ ಇದೆ, ಆಪ್ಷನ್ ಸಿ ಕುಂಠಿತ ಭೌತಿಕ ಬೆಳವಣಿಗೆ ಅಂತ ಐತಿ, ಆಪ್ಷನ್ ಡಿ ಸಾಮಾಜಿಕ ಅನಪೇಕ್ಷಿತ ವರ್ತನೆಗಳು ಅಂತ ಇದೆ. ನಾವು ಸಾಮಾನ್ಯವಾಗಿ ತಿಳಿಬೇಕಾಗಿದ್ದೇನಪ್ಪ ಅಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ವೇಗವಾಗಿರ್ತಕ್ಕಂಥ ಭೌತಿಕ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಾವು ಇದನ್ನಂತ ಹೇಳ್ಬೋದು. ಇದಕ್ಕೆ ಆಪ್ಷನ್ ಎ 22ನೇ ಪ್ರಶ್ನೆಗೆ. ಹಾಗಾದರೆ ಬಿ ಹಾಗೆ ಚರ್ಚೆ ಮಾಡೋದಾದರೆ ಕಡಿಮೆ ಭಾವನಾತ್ಮಕತೆ ಅಂತ ಇರೋಲ್ಲ, ಹೆಚ್ಚಿಗೆ ಇರುತ್ತೆ ತಾರುಣ್ಯ ವ್ಯವಸ್ಥೆಯಲ್ಲಿ. ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ವೇಗದ ಬೆಳವಣಿಗೆ ಆಗಿರ್ಬೋದು, ಅತಿ ಹೆಚ್ಚಿನ ಭಾವನೆಯನ್ನು ಕೂಡ ಅವ್ರೇನು ಮಾಡ್ತಾರೆ ಪಡಿತಾರೆ. ನೆಕ್ಸ್ಟ್ ಆಪ್ಷನ್ ಸಿ ಕುಂಠಿತ ಭೌತಿಕ ಬೆಳವಣಿಗೆ ಅಂದ್ರೆ ಇವರು ಆಪೋಸಿಟ್ ಆಗುತ್ತೆ ವೇಗದ, ಆದರೆ ಆಗೋದಿಲ್ಲ. ಆಪ್ಷನ್ ಸಿನೂ ಆಗೋದಿಲ್ಲ. ಸಾಮಾಜಿಕವಾಗಿ ಅನಪೇಕ್ಷಿತ ವರ್ತನೆಗಳು ಮಾಡುವುದಿಲ್ಲ. ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಏನೇ ಆಗಿರ್ತೈತಿ, ಏನಪ್ಪ ಅಂದರೆ ವೇಗದ ಭೌತಿಕ ಬೆಳವಣಿಗೆ, ಇದು ಸರಿಯಾದ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಹಾಗಾದರೆ ನಾವು 23ನೇ ಪ್ರಶ್ನೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈಗ 23ನೇ ಪ್ರಶ್ನೆ ನಾವು ನೋಡುವುದಾದರೆ ನೋಡೋಣ. ಈ ಕೆಳಗಿನಗಳಲ್ಲಿ ಕಲಿಕೆಗೆ ಅವಶ್ಯವಿರುವ ಭಾವ ಅಂಶ ಯಾವುದು ಅಂತ ಪ್ರಶ್ನೆ ಇದೆ. ಇದರಲ್ಲಿ ಆಪ್ಷನ್ ಎ ಪುನರ್ಬಲನ ಅಂತ ಇದೆ, ಆಪ್ಷನ್ ಬಿ ಆಸಕ್ತಿ, ಆಪ್ಷನ್ ಸಿ ಮನೋಧೋರಣೆ, ಆಪ್ಷನ್ ಡಿ ಪೂರ್ವ ಅನುಭವಗಳು. ಅಂದರೆ ನೀವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಈ ಕೆಳಗಿನಗಳಲ್ಲಿ ಕಲಿಕೆಗೆ ಅಂದರೆ ಒಂದು ಕಲಿಯಲು ಅವಶ್ಯವಿರುವಾಗಿರ್ತಕ್ಕಂಥ ಹೊರಗಿನ ಅಂಶ ಯಾವುದು ಅಂತ ಇದು ಪ್ರಶ್ನೆ. ಹಾಗಾದರೆ ನಾವು ಸಾಮಾನ್ಯವಾಗಿ ತಿಳಿಯಬೇಕಾಗಿದ್ದು ಇದಕ್ಕೆ ಸರಿಯಾದ ಉತ್ತರಪ್ಪ ಇವು 4ರಲ್ಲಿ ಅಂದರೆ ನಾವು ಪುನರ್ಬಲನ ಅಂತ ಹೇಳ್ಬೋದು. ಭಾವ್ಯ ಅಂಶ ಪ್ರಮುಖವಾಗಿ ಇದು ಏನು ಮಾಡ್ತೈತಿ, ಆಪ್ಷನ್ ಎ ಇದು ಸರಿಯಾದ ಉತ್ತರ. ಕಲಿಕೆಗೆ ಇರ್ತಕ್ಕಂಥ ಭಾವ್ಯ ಅಂಶ ಪುನರ್ಬಲನ, ಇದಕ್ಕೆ ಸರಿಯಾದ ಉತ್ತರ ಎ ಆಗುತ್ತೆ. ಹಾಗಾಗಿ 24ನೇ ನಾವು ಪ್ರಶ್ನೆ ನೋಡುವುದಾದರೆ, ಈ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ, ಕ್ರಿಯಾಜನ್ಯ ಅನುಬಂಧ, ಆಪ್ಷನ್ ಬಿ ಶಾಸ್ತ್ರೀಯ ಅನುಬಂಧ, ಆಪ್ಷನ್ ಸಿ ಪ್ರಯತ್ನ ಮತ್ತು ದೋಷ, ಆಪ್ಷನ್ ಡಿ ಒಳನೋಟ ಅಂತ 4 ಆಗಿರ್ತಕ್ಕಂಥ ಭೂ ಆಯ್ಕೆ ಪ್ರಶ್ನೆಗಳಿವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಬೇಕು. ಕ್ವಶನ್ ಇನ್ನೊಂದ್ಸಲ ನಾವು ನೋಡೋದಾದ್ರೆ, ಈ ಕೆಳಗಿನ ಕಲಿಕೆಯಿಂದ ನಾವು ಕಲಿತಾ ವರ್ತನೆಯನ್ನು ರೂಪಿಸಬಹುದು. ಏನು ವರ್ತನೆ ರೂಪಿಸಬಹುದು ಈ 4ರಲ್ಲಿ ಅಂದರೆ ಪ್ರಮುಖವಾಗಿ ನಾವು ನೋಡ್ಬೋದು ಪ್ರಯತ್ನ ಮತ್ತು ದೋಷ ಏನು ಮಾಡ್ಬೋದು, ನಾವು ರೂಪಿಸಬಹುದು ಕಲಿಕೆಯಿಂದ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಯತ್ನ ಮತ್ತು ದೋಷ ಆಗುತ್ತದೆ. ಹಾಗಾದರೆ ನಾವು 25ನೇ ಪ್ರಶ್ನೆಯನ್ನು ನೋಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು 25ನೇ ಪ್ರಶ್ನೆಯನ್ನು ನೋಡೋಣ.
ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಏನಾಗುತ್ತೆ, ಕ್ಲಿಷ್ಟವಾಗುತ್ತದೆ. ಈ 4ರಲ್ಲಿ ಒಂದು ಅದು ಇದ್ದರೆ ಪರೀಕ್ಷೆಯಲ್ಲಿ ಏನಾಗುತ್ತದೆ, ಕ್ಲಿಷ್ಟಕರವಾಗುತ್ತದೆ. ಈ ಉದ್ದೇಶಕ್ಕೆ ಅಂದರೆ ಆಪ್ಷನ್ ಎ ಜ್ಞಾನ ಇದೆ, ಆಪ್ಷನ್ ಬಿ ತಿಳುವಳಿಕೆ, ಆಪ್ಷನ್ ಸಿ ಅನ್ವಯ, ಆಪ್ಷನ್ ಡಿ ಕೌಶಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಯಾವುದು? ಆಪ್ಷನ್ ಸಿ, ಈ ಅನ್ವಯ. ಈ ಅನ್ವಯ ಉದ್ದೇಶಕ್ಕೆ ಸಂಬಂಧಿಸಿದ ಹೆಚ್ಚು ಪ್ರಶ್ನೆಗಳು ಏನಾರ ಬಂದೆ ಪರೀಕ್ಷೆಯು ಏನಾಗುತ್ತದೆ, ಕ್ಲಿಷ್ಟಕರವಾಗುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಾವೇನ್ಬೋದು, ಅನ್ವಯದಲ್ಲಿ. ಹಾಗಾದರೆ 26ನೇ ಪ್ರಶ್ನೆಯನ್ನು ನೋಡುವುದಾದರೆ, ಒಂದು ಪರೀಕ್ಷೆ ಏನನ್ನು ಪರೀಕ್ಷಿಸಬೇಕು ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಲಕ್ಷಣ ಯಾವುದಾಗಿರುತ್ತದೆ ಅಂತಂದರೆ ನೋಡ್ಬೋದು. ಆಪ್ಷನ್ 4 ಆಪ್ಷನ್ ಎ ವಸ್ತುನಿಷ್ಠತೆ ಅಂತ ಇದೆ, ಆಪ್ಷನ್ ಬಿ ವಿಶ್ವಸನೀಯತೆ, ಆಪ್ಷನ್ ಸಿ ಸಮಂಜಸತೆ ಮತ್ತು ಆಪ್ಷನ್ ಡಿ ಪ್ರಾಯೋಗಿಕತೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಪರೀಕ್ಷೆ ಏನನ್ನು ಪರೀಕ್ಷಿಸಬೇಕು ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಯಾವುದು ಅಂತ ನಾವು ಚರ್ಚೆ ಮಾಡುವುದಾದರೆ ಆಪ್ಷನ್ ಸಿ ಆಗುತ್ತೆ. ನೋಡಿ, ಸಮಂಜಸತೆ ಇದಕ್ಕೆ ಸರಿಯಾದ ಉತ್ತರ. ಇದು ಸಮಂಜಸತೆ ಏನರ ಆ ಲಕ್ಷಣ ಏನಾಗಿರ್ತದಪ್ಪ, ಒಂದು ಪರೀಕ್ಷೆಯಲ್ಲಿ ಏನಾಗುತ್ತದೆ, ಏನನ್ನು ಪರೀಕ್ಷಿಸಬೇಕು ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನಾಗಿರ್ತದೆ, ಸಮಂಜಸತೆ ಆಗಿರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇದು ಈ ವಿಡಿಯೋದಲ್ಲಿ ನಾನು 26 ಪ್ರಶ್ನೆಗಳು ಮತ್ತು ಬಹು ಆಯ್ಕೆಯ ಒಂದು ಉತ್ತರ ಸಹಿತವಾಗಿ ವಿವರಿಸಿದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಇದನ್ನೇ ಮಾಡೋಣ, ಕಂಟಿನ್ಯೂ ಮಾಡೋಣ. ಈ TET ಇಲ್ಲಿ ಬರ್ತಕ್ಕಂಥ ಬಹುನಿರೀಕ್ಷಿತ ಇದು ಪ್ರಶ್ನೆಗಳು ಅಂತ ನಾವು ನೋಡ್ಬೋದು. ಹಾಗಾಗಿ ಮುಂದಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ. ಧನ್ಯವಾದಗಳು.